ಮಕ್ಕಳು ಕೂಡ ಭಾಳ ಎಮೋಷನಲ್ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು ಯಾವುದೇ ಪೇರೆಂಟ್ಸ್. ನಮ್ಮ ಶೇಖರಣೆ ಹೇಳ್ತಿದ್ದ ನಮಗೆ ಅದಕ್ಕೆ ಇದು ಬಂದಿದ್ದಿರಲ್ಲ. ಶೇಖರಣೆ ನನಗೆ ಹೇಳ್ತಿದ್ದ ಅದಕ್ಕಿಂತ ಜಾಸ್ತಿ ಕೇಳ್ಬೇಕಂದ್ರೆ ಸಿಂಗೇಶ್ವರ ಸರ್ ನರ್ಸರಿ ಸ್ಕೂಲ್ನಾಗ ಮತ್ತೆ ಅವ್ರಿಗೆ ಮತ್ತೆ ಕಾಕ ಪ್ರತಿ ಪಕ್ಷದ ಸಮಾರಂಭದ ಎಲ್ಲ ಕಡೆ ತಾಯಿ ಪೂರ ಕಾಜಿ ಸರ್ ಅವ್ರಂತ ರಾಜಕೀಯ ಟೈಮ್ ಇಲ್ಲ ಬಟ್ ಅವ್ರ ಕಾಯಂ ಮಗನ ಜೊತೆ ವೆರಿ ಡೆಡಿಕೇಟೆಡ್. ತಾಯಿ ಪ್ರತಿಯೊಂದು ಹಂತದಾಗ ಬರುದು ಕಾಳಜಿ ಮಾಡೋದು. ನಾಮಿನೇಷನ್ ನನ್ನ ಮಗಳ ಕಾಲೇಜ್ ಹಾಕಿ ಬೆಳಿಗ್ಗೆ 7:30 ಕಾಲೇಜ್ ಬಿಟ್ಟರೆ ನಾ ದಾಡ್ಕೋತೀನಿ. ನಮ್ಮ ತವ್ರ ಮೇಲೆ ಕಾಪಾಡ್ತಾರೆ. ಆಕಿ ಬೆಳಿಗ್ಗೆ 8 ಗಂಟೆಗೆ ಕಾಲೇಜ್ ಇತ್ತು. ನಾನು 7:30 ಜೊತೆ ನೋಡಿ ಆಕೆ ನಾನು ಬಿಟ್ಟು ದಾಡ್ಕೋತೀನಿ. ನೀನು ಹೊಳ್ಳಿ ಬರೋಕೆ ಕರ್ಕೊಂಡು ಬರ್ತೀನಿ. 5:30 ಬಿಡ್ತೀನಿ ಮಮ್ಮಿ ಏನಿದೆ ಅಷ್ಟೊಂದು ಬರ್ತೇನೆ ನಾನು ಅಂತ ಹೋಗ್ತೀನಿ. ಇವ್ರು ಎಲ್ಲ ಮುಗಿಸಿ ದಾಡ್ಕೋತೀನಿ. ನಾ ಇವ್ ಬಂದು ಇವ್ರು ಮಾತಾಡ್ಕೊಂತ ಕುಂತೀನಿ. ನನಗೆ ಟೈಮ್ ಆತಂದ್ರೆ ಆಕಿನ ಒಟ್ಟು ಅಂದ್ರೆ ಆಕಿನ ಜೊತೆ ಹಂಗೆ ನನ್ನ ಅಟ್ಯಾಚ್ಮೆಂಟ್ ಬಾ ಅಂದಿಲ್ಲ. ನಾನು 5:30 4:00 ಆತನ ಇವ್ರು ಹೇಳಿದೆ ನೀವು ಬಂದ್ರೆ ಸರಿ ನಿಮ್ಮ ಜೊತೆ ಕಾರು ಬರ್ತೀನಿ. ಹಾಫ್ ಆನ್ ಅವರ್ ಹೋಗ್ತೀವಿ. ನೀವು ಬರಂಗಿಲ್ಲ ನಾನು ಚಿಗರಿ ಬಸ್ಸಿಗೆ ಹೋಗ್ತೀನಿ. ನನ್ನ ಮಗಳು 5:30 ಕಾಲೇಜ್ ಬಿಡ್ತೈತಿ. ನಾನು ಅಲ್ಲಿ ಇರಬೇಕು. ಒಟ್ಟು ಎದ್ದಿನ ಬಿಟ್ಟಿದ್ದಾರೆ. ನಾನು ಟೈಮ್ ಮಾತಲ್ಲ. ನಾನು ಎಲ್ಲಿ ಹೋದ್ರು ಒಟ್ಟು ಆಕಿಂದ ತಲೆಯಾಗ ಆಕಿ ಇಷ್ಟಿಷ್ಟು ಮಮ್ಮಿನ ಇಷ್ಟೊಳಗೆ ಬರ್ಬೇಕು. 4:00 ನಾನು ಬಿಡ್ತೈತೀನಿ ಅಷ್ಟೊಳಗೆ ಇರ್ಬೇಕು. ಬರ್ತೈತೆ ಅಷ್ಟು ರೀ. ಒಟ್ಟಾಕಿನ್ ಬಿಟ್ಟು ನಾನು ಇರಲಿಲ್ಲ. ಕಾಲೇಜಿಗೆ ಕರ್ಕೊಂಡ್ಬರಕ ಹೋಗಿದ್ದೆ. ಫೋನ್ ಮಾಡ್ಯಾರ ಸರ್. ಇವ್ರು ಫೋನ್ ಮಾಡಿದ್ರ ಬರಾಕತ್ತೇನ ಅಮ್ಮ ಅಂತ ಹೇಳ್ಯಾಳ. ಅದು ಲಾಸ್ಟ್ ಕಾಲ್. ಹೊರಗೆ ಬಂದಾಗ ಫೋನ್ ಮಾಡ್ಯಾರ. ಫಸ್ಟ್ ಒಂದ್ಸಲ ಕಾಲ್ ಮಾಡಿದೆ ಹೇಳಾರ ತಗೋಲಿಲ್ಲ. ನಾನೇನು ಕ್ಲಾಸ್ ಅವಾಗೇ ನೋಡ್ಬಿಟ್ಟು ನಾನು ಈ ಗೇಟಿಗೆ ಅಂತೇನು ಸರ್ ಆಕಿ ಅಲ್ಲೇ ಅದಾಳು. ನಾನು ಕಾರ್ ಹಿಡಿದೆ ಫೋನ್ ಹಾಕೋತ ಕಾರ್ ಹೇಳಿದೆ ಬಂದೆ ಮಮ್ಮಿ ಬಿಡ್ತಾ ಅಂತ. ನಾನು ಇಲ್ಲೇ ಗೇಟಿಗೆ ಅದೀನಿ. ಆಕೆ ಅಲ್ಲೇ ಅಷ್ಟ ಒಂದು 10-15 ಹೆಚ್ಚಿ. ಭಾರಿ ಕಠಿಣ ಬಹಳ ಸರ್. ಆಕ್ಚುಲಿ ಇದು ಆಗ್ತಿದೆ ಸರ್. ಆಕ್ಚುಲಿ ನಮ್ಗೆ ಆ ಮನೆಯಿಂದ ಬರೋದಕ್ಕಿಂತ ಮುಂಚೆಗೆ ಶಾಸಕರು ಅನಿಲ್ ಪಾಟೀಲ್ರು ಅಲ್ಲಿ ಅಟೆಂಡ್ ಆಗಿದ್ರು. ಏನೋ ಒಂದ್ಸಲ ಅನ್ಸುತ್ತೆ ನನಗೆ ದಿನ ಕಾಲೇಜ್ ಮಾಡ್ರೆ ನನ್ನ ಕಾದ ಸಂಸ್ಕಾರ ಸ್ಕೂಲ್ ಪದ್ಧತಿ ಕಾಲ ನಮಸ್ಕಾರ ಮಾಡೇ ಹೋಗ್ಬೇಕು ಕಾಲೇಜ್ಗೆ ದಿನ ಹೋಗ್ಬೇಕಾದ್ರೆ. ಅವತ್ತಕ್ಕೆ ಸ್ವಲ್ಪ ಎಕ್ಸಾಮ್ ಇತ್ತಲ್ಲ ಟೆನ್ಷನ್ ಇದ್ಲ ಏನೋ ಅವತ್ತಕ್ಕೆ ನಾನು ಕಾಲ ನಮಸ್ಕಾರ ಮಾಡಲಿಲ್ಲ. ಯಾಕೆ ಒಟ್ಟು ಟೆನ್ಷನ್ ಒಳಗೆ ಹೋದೆ. ನನಗೆ ಅದು ಏನೋ ಹಂಗೆ ತಾಯಿಗಳು ಹಂಗೆ ಅನ್ಸುತ್ತಿಲ್ಲ. ನಾನು ಆಶೀರ್ವಾದ ತೊಗೊಂಡಿದ್ದಕ್ಕೆ ಇಲ್ಲಿ ಬದುಕ್ತಿದ್ದ ಏನು ನಾನು ಆ ಗ್ರೌಂಡ್ನಾಗ ಅದೇ ಬಿಡ್ರಿ. ಆದ್ರೂ ಆಕಿ ನಂದು ಏನು ನಿಲ್ಕಿಲ್ಲ. ದಿನ ಕಾಲೇಜ್ ಹೊಂಟ ಒಟ್ಟು ನನ್ನ ಬಗ್ಗೆ ನಮಸ್ಕಾರ ಮಾಡಿ ಇವರು ಎದ್ದಿದ್ರು ಇವ್ರಿಗೂ ಕೂಡ ಮಾಡೇ ಹೋಗೋದು. ಕಾಲೇಜ್ ಸ್ಕೂಲಿಗೆ ಹೋಗ್ಲಿ ಕಾಲೇಜ್ ಹೋಗ್ಲಿ. ನಾವು ಸಂಸ್ಕೃತಿಗೆ ಏನು ಕಡಿಮೆ ಮಾಡಿ ಫುಲ್ ನಮ್ಮ ಮನೆ ಲಕ್ಷ್ಮಿ ಒಟ್ಟ ಎತ್ತಿ ಹೋಗಿ ಇಟ್ಟು ಬಂದಂಗೆ ಆಗ್ಬಿಟ್ಟ. ಬೆಟ್ಟೆಲ್ಲ ನೋಡ್ಬಿಟ್ರಲ್ಲ ಒಂದು 2 ನಿಮಿಷ 3 ನಿಮಿಷ ಹೋಗ್ಯಾರಲ್ಲಿ ಮುಂದೆ ಆದಂಗಾಯ್ತು. ಯಾವ ತಾಯಿ ಮಕ್ಕಳು ಇಂಥ ಹೊರಗಡೆ ನಾವು ಯಾವ ಎಕ್ಸಿಡೆಂಟ್ ನೋಡಿ ವಾರಗಟ್ಟಲೆ ತಿಂಗಳಗಟ್ಟಲೆ ಅವು ನೆನಪಾಗಲ್ಲ. ತಾಯಿಗೆ ಮಗಳು ಇದು ನೋಡಿದ್ರೆ ಭಾರಿ ನಿಮ್ಮ ಜೀವನದೊಳಗೆ ಅತ್ಯಂತ ಕಠಿಣ. ನನಗೆ ಯಾವ ಹೆಣ್ಣು ಮಕ್ಕಳು ಮುಂದೆ ಬಂದ್ರೆ ಬರೀ ನನಗೆ ನನ್ನ ಬಾಯ ಸುಮ್ಮನೆ ಹೋದ್ರಿ ನೀವು ಹುಷಾರಾಗಿ ಅಡ್ಡಾಡಮ್ಮ. ನನ್ನ ಮಗಳು ಪಾಪ ಅವ್ರನ್ನ ಸಂತಾನ ಬಂದು ಬರೀ ಹಂಗೆ ಅನ್ಸುತ್ತೆ. ಸರ್ ಬರೀ ಇದು ನಮ್ಮದೇ ಕಲ್ತಾನೆ. ಅವನ್ನ ಇವನ್ನ ಕರ್ಕೊಂಡು ಬೆಳಿಗ್ಗೆ ಬೈಕ್ ಮೇಲೆ ಇಬ್ಬರು ಹೋದ್ರೆ ಅವ್ರನ್ನ ಕಳಿಸಿ ನಾನು ಒಳಗೆ ಮಧ್ಯಾಹ್ನ ಕಾಲ್ ಮಾಡಿದ್ದೀನಿ ಕುಟುಂಬದಾಗ ನೀವು ಕೊಟ್ಬಿಟ್ಟೈತಿ ನಾನೊಂದು ಕ್ಲಾಸ್ ಇದು ಟೆಸ್ಟ್ ಇದು ಬರೀತೇನೆ 1 ಅವರ್ ಬಿಟ್ಟಿರ್ತಾರೆ. ಆಕೆ ಹಿಂದಿನ ದಿವಸ ಬರೆದಿದ್ದಿಲ್ಲ ಆಯ್ತು ಒಂದು ಆಪ್ಷನ್ ಇತ್ತು ಅವ್ರ ಕಡೆ ನೀವು ಫ್ರೀ ಇದ್ದಾಗ ಬರೀಬೋದು. ನಾ ಹಿಂದೆ ಕ್ಯಾಂಟೀನ್ ಸ್ವಲ್ಪ ಏನು ಮಾತಿಲ್ಲ ಎಕ್ಸಾಮ್ ಬರೀತೀನಿ. ಈಗ ನಮಗೆ ಟೈಮ್ ಇಲ್ಲ, ಈಗ ನಾನು ಎಕ್ಸಾಮ್ ಬರೀತೀನಿ ಆಯಿತು. ಅದೊಂದು ಮಾತಾಡಿದ್ದೀನಿ ಸರ್. ಮಧ್ಯಾಹ್ನ ಕಾಲೇಜ್ ಬಿಟ್ಟಿದ್ದು ಬಂದೆ ಮಮ್ಮಿ ಅನ್ನೋದು ಒಂದು 2 ನನಗೆ ಅಷ್ಟು
ಸರ್ಕಾರಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.